ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನ ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. ಆದ ಕಾರಣವೇ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶಕ್ಕೆ ಆರಿಸಿಕೊಂಡಿರುವ ವಾಕ್ಯ ಭಾಗ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ ವಚನ 11ರಿಂದ 15. ಆಕ್ಟ್ಸ್ ಚಾಪ್ಟರ್ 16 ವರ್ಸ್ 11 to 15. ಸದ್ಯದಲ್ಲೇ ಲೋಕವು ಸ್ತ್ರೀಯರ ದಿನಾಚರಣೆಯನ್ನು ಆಚರಿಸುವುದಾಗಿದೆ. ಆದ ಕಾರಣ ಈ ದಿನ ನಾವು ಆತ್ಮೀಕ ಸ್ತ್ರೀಯ ಬಗ್ಗೆ ಮಾತಾಡುವುದಕ್ಕೆ ನಾನು ಬಯಸುತ್ತೇನೆ. ಒಂದು ಆತ್ಮೀಕ ಸ್ತ್ರೀ ಯಾವ ರೀತಿಯಲ್ಲಿ ಇರುತ್ತಾಳೆ ಎಂಬ ವಿಷಯವನ್ನು ಈ ದಿನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಆದ ಕಾರಣ ಈ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ ಆತ್ಮೀಕ ಸ್ತ್ರೀ, ಸ್ಪಿರಿಚುವಲ್ ವಿಮೆನ್. ಪ್ರಾರ್ಥನೆ ಮಾಡಿ ಈ ವಾರದ ಸಂದೇಶದ ಕಡೆಗೆ ನಾವು ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಈ ವಾರದ ಸಂದೇಶವನ್ನು ನಾವು ಕೇಳೋಣ. ನಾನು ಹೇಳಿದ ಪ್ರಕಾರ ಈ ದಿನ ಆತ್ಮೀಕ ಸ್ತ್ರೀಯ ಗುಣಲಕ್ಷಣದ ಬಗ್ಗೆ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರರೇ, ಲೋಕದಲ್ಲಿ 2 ವಿಧವಾದ ಸ್ತ್ರೀಯರನ್ನು ನಾವು ನೋಡುತ್ತೇವೆ. ಒಂದು ಸ್ತ್ರೀ ವಿಮೋಚನೆಯನ್ನು ಹೊಂದಿರುವಂತಹ ಸ್ತ್ರೀ, ಅಂದರೆ ದೇವರಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಸ್ತ್ರೀ. ಇನ್ನೊಂದು ಸ್ತ್ರೀ ಬಂಧನದಲ್ಲಿರುವಂತಹ ಸ್ತ್ರೀ. ಈ ಸ್ತ್ರೀಯ ಗುಣಲಕ್ಷಣ, ಅಂದರೆ ಸ್ವಾತಂತ್ರ್ಯ ಹೊಂದಿರುವ ಗುಣಲಕ್ಷಣ ಮತ್ತು ವಿಮೋಚನೆ ಹೊಂದಿರುವ ಸ್ತ್ರೀಯ ಗುಣಲಕ್ಷಣದ ಬಗ್ಗೆ ಈ ದಿನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಈ ಇಂದು ಮಾತಾಡುವ ಆ ಸ್ತ್ರೀಯ ಹೆಸರು ಲಿಡಿಯ. ಈಕೆ ವಿಮೋಚನೆ ಹೊಂದಿರುವ ಸ್ತ್ರೀ ಆಗಿದ್ದಾಳೆ. ಇವಳು ದೇವರಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಸ್ತ್ರೀ ಆಗಿದ್ದಾಳೆ. ಸ್ವಾತಂತ್ರ್ಯ ಅಂದರೆ ಏನು? ಸ್ವಾತಂತ್ರ್ಯದ ಅರ್ಥ ಏನಾಗಿದೆ? ಈ ದಿನ ಲೋಕವನ್ನು ನೋಡುವಾಗ, ಲೋಕದ ಸ್ತ್ರೀಯರನ್ನು ನೋಡುವಾಗ ಅವರು ಸ್ವಾತಂತ್ರ್ಯಕ್ಕಾಗಿ ಪ್ರಯಾಸ ಪಡುತ್ತಿದ್ದಾರೆ. ಅಂದರೆ ದಬ್ಬಾಳಿಕೆಯಿಂದ ನಾವು ಸ್ವಾತಂತ್ರ್ಯ ಹೊಂದಬೇಕು ಎಂಬ ಒಂದು ಪ್ರಯತ್ನದಲ್ಲಿ ಒಳಗಾಗಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ರಾಂಗ್, ಇದು ಒಳ್ಳೆಯ ವಿಷಯವೇ. ಆದರೆ ನಿಜವಾದ ಸ್ವಾತಂತ್ರ್ಯ ಏನಾಗಿದೆ? ಅನೇಕ ಸ್ತ್ರೀಯರು ತಿಳಿದುಕೊಳ್ಳುವ ವಿಷಯ ಏನೆಂದರೆ, ಕೆಲಸಕ್ಕೆ ಹೋಗುವುದೇ ಸ್ವಾತಂತ್ರ್ಯ. ಐ ಆಮ್ ನಾಟ್ ಅಗೇನ್ಸ್ಟ್ ವಿಮೆನ್ ವರ್ಕಿಂಗ್. ಸ್ತ್ರೀಯರು ಕೆಲಸ ಮಾಡುವುದು ಒಳ್ಳೆ ವಿಷಯವಾಗಿದೆ, ವಿದ್ಯಾಭ್ಯಾಸ ಹೊಂದುವುದು ಒಳ್ಳೆ ವಿಷಯವಾಗಿದೆ, ಮತ್ತು ಎಲ್ಲ ವಿಷಯದಲ್ಲಿ ಒಳ್ಳೆ ಸ್ಥಾನದಲ್ಲಿರುವುದು ಒಳ್ಳೆ ವಿಷಯವಾಗಿದೆ. ಆದರೆ ಕೆಲಸ ಮಾಡುವುದೇ ಸ್ವಾತಂತ್ರ್ಯವಲ್ಲ. ಅದು ಮಾತ್ರವಲ್ಲ, ನನ್ನ ಇಷ್ಟದ ಪ್ರಕಾರ ನಾನು ಏನು ಬೇಕಾದರೂ ಮಾಡುತ್ತೇನೆ, ಅದೇ ಸ್ವಾತಂತ್ರ್ಯ. ಅಂದರೆ ಯಾವ ವಿಧವಾದ ಬಟ್ಟೆಗಳನ್ನು ಹಾಕಿಕೊಳ್ಳಬಹುದು, ಏನು ಬೇಕಾದರೂ ಮಾಡಬಹುದು, ಅದೇ ಸ್ವಾತಂತ್ರ್ಯವೆಂದು ಅನೇಕರು ತಿಳಿದುಕೊಳ್ಳುತ್ತಾರೆ. ಅದು ಮಾತ್ರವಲ್ಲ, ಗಂಡಸನಲ್ಲಿರುವ ಎಲ್ಲ ವಿಷಯವು ನನ್ನಲ್ಲಿ ಇರಬೇಕೆಂಬುದೇ ಸ್ವಾತಂತ್ರ್ಯವೆಂದು ತಿಳಿದುಕೊಳ್ಳುತ್ತಾರೆ. ನೋ, ಇದು ನಿಜವಾದ ಸ್ವಾತಂತ್ರ್ಯವಲ್ಲ. ಸ್ತ್ರೀಯರು ನಿಜವಾದ ಸ್ವಾತಂತ್ರ್ಯವನ್ನು ಹೊಂದಿಕೊಳ್ಳಬೇಕೆಂದರೆ ಅವರು ಯೇಸು ಕ್ರಿಸ್ತನಲ್ಲಿ ಬರಬೇಕು. ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿಜವಾದ ಸ್ವಾತಂತ್ರ್ಯವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನನ್ನ ಪ್ರಿಯ ಸಹೋದರಿಯರೇ, ಈ ದಿನ ನಿಜವಾದ ಸ್ವಾತಂತ್ರ್ಯವನ್ನು ಹೊಂದಿಕೊಂಡಿರುವ ಒಂದು ಸ್ತ್ರೀಯ ಬಗ್ಗೆ ಮಾತಾಡುವವರಾಗಿದ್ದೇವೆ. ಆಕೆಯ ಹೆಸರು ಲಿಡಿಯ. ಲಿಡಿಯ ಯಾವಾಗ ಯೇಸು ಕ್ರಿಸ್ತನಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಳು, ಅವಳ ಜೀವನ ಪರಿವರ್ತನೆಯಾಯಿತು. ಈ ಪರಿವರ್ತನೆಯ ಕಾರಣ ಅವಳ ಗುರುತು ಏನಾಗಿದೆ ಎಂಬ ವಿಷಯವನ್ನು ಅವಳು ತಿಳಿದುಕೊಂಡಳು. ಅಂದರೆ ಅವಳು ದೇವರಲ್ಲಿ ಯಾರಾಗಿದ್ದಾಳೆ ಎಂಬ ಜ್ಞಾನ ಅವಳಲ್ಲಿ ಬೆಳೆಯಿತು. ಆದ ಕಾರಣ ಅವಳ ಜೀವನದಲ್ಲಿ ತೃಪ್ತಿ ಉಂಟಾಯಿತು. ಅದು ಮಾತ್ರವಲ್ಲ, ನಿಜವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಳು. ಒಂದು ಸ್ತ್ರೀಯಲ್ಲಿ ಯಾವಾಗ ತೃಪ್ತಿ ಮತ್ತು ಅವಳ ಗುರುತು ಏನಾಗಿದೆ, ದೇವರಲ್ಲಿ ಆಕೆಯ ಗುರುತು ಏನಾಗಿದೆ ಎಂಬ ವಿಷಯದ ಜ್ಞಾನ ಬರುತ್ತದೋ, ಆಗ ಗಂಡಸಿನ ಹಾಗೆ ಇರುವುದಕ್ಕೆ ಪ್ರಯತ್ನ ಪಡುವುದಿಲ್ಲ. ಬಿಕಾಸ್ ಶಿ ಅಕ್ಸೆಪ್ಟ್ಸ್ ಹರ್ಸೆಲ್ಫ್. ಆಕೆಯನ್ನು ಅವಳು ಹೊಂದಿಕೊಳ್ಳುತ್ತಾಳೆ. ಶಿ ಅಕ್ಸೆಪ್ಟ್ಸ್ ಹರ್ಸೆಲ್ಫ್.
ಶಿ ಡೋಂಟ್ ಹ್ಯಾವ್ ಟು ಇನ್ನೊಂದು ವ್ಯಕ್ತಿಯ ಹಾಗೆ ಇರುವುದಕ್ಕೆ ಅವಳು ಪ್ರಯತ್ನ ಪಡುವುದಿಲ್ಲ. ಯಾವಾಗ ಆಕೆಯಲ್ಲಿ ಜ್ಞಾನ ಬರುತ್ತದೋ, ದೇವರಲ್ಲಿ ನಾನು ಯಾರಾಗಿದ್ದೇನೆ ಎಂಬ ಜ್ಞಾನ ಬರುತ್ತದೋ, ಶಿ ವಿಲ್ ನೆವರ್ ಟ್ರೈ ಟು ಬಿ ಲೈಕ್ ಅನದರ್ ಪರ್ಸನ್. ಪೌಲನು ಹೇಳುತ್ತಿದ್ದಾನೆ, ಕ್ರಿಸ್ತನಲ್ಲಿ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ದೊರಕುತ್ತದೆ. ಒಂದು ಮನುಷ್ಯನಿಗೆ ನಿಜವಾದ ಸ್ವಾತಂತ್ರ್ಯ ಬೇಕಿದ್ದರೆ ಆಕೆಯು ಯೇಸು ಕ್ರಿಸ್ತನಲ್ಲಿ ಬರಬೇಕು. ಯಾಕೆಂದರೆ ಕ್ರಿಸ್ತನಲ್ಲಿ ಮಾತ್ರ ನಮಗೆ ಬಂಧನದಿಂದ ವಿಮೋಚನೆಯನ್ನು ನಾವು ಹೊಂದುವುದಕ್ಕೆ ಸಾಧ್ಯ. ಅದು ಮಾತ್ರವಲ್ಲ, ನರಕದ ಮರಣದಿಂದ ವಿಮೋಚನೆಯನ್ನು ಹೊಂದುತ್ತೇವೆ. ಸೈತಾನನಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಇಟ್ಸ್ ಓನ್ಲಿ ಇನ್ ಜೀಸಸ್ ಕ್ರೈಸ್ಟ್. ಈ ದಿನ ಈ ರೀತಿಯಾಗಿ ಒಂದು ಸ್ವಾತಂತ್ರ್ಯವನ್ನು ಹೊಂದಿರುವ ಸ್ತ್ರೀಯ ಬಗ್ಗೆ ನಾವು ಮಾತಾಡುವವರಾಗಿದ್ದೇವೆ. ಒಂದು ವ್ಯಕ್ತಿ, ಅದು ಪುರುಷನಾಗಲಿ ಅಥವಾ ಸ್ತ್ರೀಯಾಗಲಿ, ಕ್ರಿಸ್ತನಲ್ಲಿ ಬರುವಾಗ ಅವರ ಜೀವನ ರೂಪಾಂತರಗೊಳ್ಳುತ್ತದೆ. ನನ್ನ ಪ್ರಿಯ ಸಹೋದರಿಯರೇ, ಕ್ರಿಸ್ತನು ನಿಮ್ಮ ಹಿನ್ನೆಲೆಯ ವಿಷಯವನ್ನು ನೋಡುವವನಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಅನ್ನು ನೋಡುವವನಲ್ಲ. ನೀವು ಹಳ್ಳಿಯಿಂದ ಬಂದಿರಬಹುದು, ಪಟ್ಟಣದಿಂದ ಬಂದಿರಬಹುದು, ಯಾವುದೇ ಜಾತಿಯಿಂದ ಬಂದಿರಬಹುದು, ಏನೇ ವಿದ್ಯಾಭ್ಯಾಸ ಮಾಡಿರಬಹುದು. ದೇವರು ನಿಮ್ಮ ಹಿನ್ನೆಲೆಯನ್ನು ನೋಡುವವನಲ್ಲ. ನೀವು ಯೇಸು ಕ್ರಿಸ್ತನಲ್ಲಿ ನೂತನ ವ್ಯಕ್ತಿಯಾಗಿ ಮಾರ್ಪಟ್ಟರೆ ನಿಮ್ಮ ಜೀವನ ರೂಪಾಂತರಗೊಳ್ಳುತ್ತದೆ. ದ್ಯಾಟ್ God promises. ಯೇಸು ಕ್ರಿಸ್ತನ ಮೂಲಕ ದೇವರು ಅದು ವಾಗ್ದಾನವನ್ನು ನೀಡುವವನಾಗಿದ್ದಾನೆ. ಆದ ಕಾರಣ ಲಿಡಿಯ ಯಾವಾಗ ಯೇಸು ಕ್ರಿಸ್ತನಲ್ಲಿ ಬಂದಳೋ ಅವಳ ಜೀವನ ರೂಪಾಂತರಗೊಂಡಿತು. ಯೇಸು ಕ್ರಿಸ್ತನ ವಿಮೋಚನೆ ಕಾರ್ಯದಿಂದ, ಕ್ರೂಜೆಯ ಮೇಲೆ ಮಾಡಿದ ವಿಮೋಚನೆ ಕಾರ್ಯದಿಂದ ಅವಳ ಜೀವನ ಬದಲಾವಣೆ ಹೊಂದಿತ್ತು. ಆ ಕಾಲದಲ್ಲಿ ನಾವು ನೋಡುವಾಗ ಪುರುಷರ ದಬ್ಬಾಳಿಕೆಯಲ್ಲಿದ್ದ ಸ್ತ್ರೀಯರು, ಪುರುಷರ ದಬ್ಬಾಳಿಕೆ ಅಂದರೆ ಎಲ್ಲ ವಿಧವಾದ ದಬ್ಬಾಳಿಕೆಯಲ್ಲಿ ಸ್ತ್ರೀಯರು ಇದ್ದರು. ಉದಾಹರಣೆಗೆ, ಒಂದು ಸ್ತ್ರೀ ಚೆನ್ನಾಗಿ ಅಡುಗೆ ಮಾಡದಿದ್ದರೆ ಗಂಡನಿಗೆ ಅವಳನ್ನು ಕೊಲ್ಲುವ ಅಧಿಕಾರವಿತ್ತು. ಆದ ಕಾರಣ ನಾವು ನೋಡುತ್ತೇವೆ, ಸ್ತ್ರೀಯರು ಅನೇಕ ಹಿಂಸೆ ಕಾರ್ಯಗಳಲ್ಲಿ ಒಳಗಾಗಿದ್ದರು. ಅನೇಕರ ಹಿಂಸೆ, ಗಂಡನ ಹಿಂಸೆ, ಆ ಗಂಡಸಿನ ಹಿಂಸೆ, ಈ ರೀತಿಯಾದ ಅನೇಕ ಹಿಂಸೆ ಕಾರ್ಯಗಳಲ್ಲಿ ಅವರು ಒಳಗಾಗಿದ್ದರು. ಆದರೆ ಒಂದು ವ್ಯಕ್ತಿ ಯೇಸು ಕ್ರಿಸ್ತನಲ್ಲಿ ಬರುವಾಗ, ನಾನು ಹೇಳಿದ ಪ್ರಕಾರ ಅದು ಗಂಡಸಾಗಲಿ ಸ್ತ್ರೀ ಆಗಲಿ, ಅವರು ಒಂದು ನೂತನ ಜೀವನವಾಗಿ ಮಾರ್ಪಡುತ್ತಾರೆ. ಅವರು ನಿಜವಾದ ಸ್ವಾತಂತ್ರ್ಯ ವಿಮೋಚನೆಯನ್ನು ಪಡೆದುಕೊಳ್ಳುತ್ತಾರೆ. ಅವರ ಜೀವನ ರೂಪಾಂತರಗೊಳ್ಳುತ್ತದೆ. ಒಂದು ವ್ಯಕ್ತಿಯಲ್ಲಿ ರೂಪಾಂತರ ಉಂಟಾಗುವಾಗ ಆ ವ್ಯಕ್ತಿಯ ಆಲೋಚನೆ ಬದಲಾಗುತ್ತದೆ. ನಾನು ಹೇಳಿದ ಹಾಗೆ ಗಂಡಸಿನ ಆಲೋಚನೆ ಬದಲಾಗುತ್ತದೆ. ಯಾವಾಗ ಆತನು ಯೇಸು ಕ್ರಿಸ್ತನಲ್ಲಿ ಬರುತ್ತಾನೋ, ನಿಜವಾದ ವಿಮೋಚನೆಯನ್ನು ಪಡೆದುಕೊಳ್ಳುತ್ತಾನೋ, ಆಗ ಅವನು ದಬ್ಬಾಳಿಕೆಯಲ್ಲಿ ಒಳಗಾಗುವುದಿಲ್ಲ. ಸ್ತ್ರೀಯರನ್ನು ದಬ್ಬಾಳಿಕೆಯಿಂದ ಹಿಂಸೆ ಪಡುವುದರಲ್ಲಿ ಅವನು ಒಳಗಾಗುವುದಿಲ್ಲ. ಅದೇ ರೀತಿಯಲ್ಲಿ ಸ್ತ್ರೀಯಳು ಯಾವಾಗ ಯೇಸು ಕ್ರಿಸ್ತನಲ್ಲಿ ಬರುತ್ತಾಳೋ, ಆಕೆ ಕೂಡ ರೂಪಾಂತರವನ್ನು ಹೊಂದಿಕೊಳ್ಳುತ್ತಾಳೆ. ಈ ರೀತಿಯಾದ ಒಂದು ವ್ಯಕ್ತಿಯ ವಿಷಯವನ್ನೇ ಈ ದಿನ ನಾವು ಮಾತಾಡುವವರಾಗಿದ್ದೇವೆ. ಲಿಡಿಯ ದೇವರಿಂದ ಸ್ವಾತಂತ್ರ್ಯವನ್ನು ಹೊಂದಿಕೊಂಡಿರುವ ಸ್ತ್ರೀಯಾಗಿದ್ದಾಳೆ. ಅದು ಮಾತ್ರವಲ್ಲ, ಲಿಡಿಯ ದೇವರಿಂದ ಆರಿಸಲ್ಪಟ್ಟ ಸ್ತ್ರೀಯಾಗಿದ್ದಳು. ಅದ ಕಾರಣ ಈ ದಿನ ಲಿಡಿಯಾಳ ಜೀವನದಿಂದ ಕೆಲವು ವಿಷಯಗಳನ್ನು ಕಲಿಯುವವರಾಗಿದ್ದೇವೆ. ಅಂದರೆ ಒಂದು ಸ್ತ್ರೀ ದೇವರಿಂದ ಆರಿಸಲ್ಪಟ್ಟ ಸ್ತ್ರೀಯಾಗಿದ್ದರೆ ಆಕೆಯ ಗುಣಲಕ್ಷಣ ಯಾವ ರೀತಿಯಲ್ಲಿರುತ್ತದೆ ಎಂಬ ವಿಷಯವನ್ನೇ ಈ ದಿನ ನಾವು ಕಲಿಯುವವರಾಗಿದ್ದೇವೆ. ಮೊದಲನೆಯದಾಗಿ, ಒಂದು ಸ್ತ್ರೀ ದೇವರಿಂದ ಆರಿಸಲ್ಪಟ್ಟವಳಾಗಿದ್ದರೆ ಅವಳ ಹೃದಯ ದೇವರನ್ನು ಹುಡುಕುತ್ತದೆ. ಇಟ್ ಸರ್ಚಸ್ ಗಾಡ್. ಈ ದಿನ ಲಿಡಿಯಲನ್ನು ನೋಡುತ್ತೇವೆ, ಅವಳು ಕೆಲಸ ಮಾಡುತ್ತಿದ್ದಳು, ವ್ಯಾಪಾರ ಮಾಡುವಂತಹ ಒಂದು ಸ್ತ್ರೀಯಾಗಿದ್ದಾಳೆ. ಈ ಕೆಲಸವನ್ನು ಮಾಡುತ್ತಿರುವಾಗಲೂ ಕೂಡ ಅವಳ ಹೃದಯ ದೇವರಿಗಾಗಿ ತವಕ ಪಡುತ್ತಿತ್ತು ಎಂದು ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ದೇವರು ಆರಿಸಲ್ಪಟ್ಟ ಸ್ತ್ರೀಯ ಒಂದು ಹೃದಯ ದೇವರನ್ನು ಹುಡುಕುತ್ತದೆ. ಇವಳ ಹೃದಯ ಲೌಕಿಕವಾದ ವಿಷಯಗಳನ್ನು ಹುಡುಕುತ್ತಿರಲಿಲ್ಲ, ಅವಳು ದೇವರನ್ನು ಹುಡುಕುತ್ತಿದ್ದಳು. ದೇವರನ್ನು ಕಂಡುಕೊಳ್ಳುವುದಕ್ಕೆ ಅವಳು ತವಕ ಪಡುತ್ತಿದ್ದಳು. ದೇವರ ವಚನ ಹೇಳುತ್ತದೆ, ದೇವರ ಲೋಕವನ್ನು ಸೃಷ್ಟಿ ಮಾಡುವುದಕ್ಕೆ ಮುಂಚಿತವೇ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ.
ದೇವರು ಲಿಡಿಯಾಳನ್ನು ಆರಿಸಿಕೊಂಡಿದ್ದನು. ಆದ ಕಾರಣವೇ ಅವಳ ಹೃದಯ ದೇವರನ್ನು ಹುಡುಕುತ್ತಿದೆ. ನನ್ನ ಪ್ರಿಯ ಸಹೋದರಿಯರೇ, ಈ ದಿನ ನಾವು ಯಾರನ್ನು ಹುಡುಕುತ್ತಿದ್ದೇವೆ? ನೀವು ಯಾರನ್ನು ಹುಡುಕುತ್ತಿದ್ದೀರಾ? ಪ್ರಾಪಂಚಿಕವಾದ ವಿಷಯಗಳನ್ನು ಹುಡುಕುತ್ತಿದ್ದೀರಾ ಅಥವಾ ದೇವರನ್ನು ಹುಡುಕುತ್ತಿದ್ದೀರಾ? ಲೋಕವನ್ನು ಮೆಚ್ಚಿಸುವ ಕಾರ್ಯವನ್ನು ಹುಡುಕುತ್ತಿದ್ದೀರಾ ಅಥವಾ ದೇವರನ್ನು ಮೆಚ್ಚಿಸುವ ಕಾರ್ಯದಲ್ಲಿ ಒಳಗಾಗಿದ್ದೀರೋ? ಲಿಡಿಯಾಳ ಹೃದಯ ದೇವರನ್ನು ಹುಡುಕು. ಪೌಲನು ಏಷ್ಯಾ ಖಂಡಕ್ಕೆ ಸುವಾರ್ತೆ ಕಾರ್ಯಕ್ಕೆ ಹೋಗುವುದಕ್ಕೆ ನಿರ್ಧಾರ ಮಾಡುತ್ತಾನೆ. ಈಸ್ ಗೋಯಿಂಗ್ ಟು ಟ್ರಾವೆಲ್ ಟು ಏಷ್ಯಾ. ಆದರೆ ದೇವರು ಆತನಿಗೆ ಹೇಳುತ್ತಾನೆ, ನೀನು ಅಲ್ಲಿ ಹೋಗಬೇಡ, ಒಂದು ಚಿಕ್ಕ ಪಟ್ಟಣ ಫಿಲಿಪಿಗೆ ನೀನು ಹೋಗಬೇಕು. ಇವನು ಒಂದು ದೊಡ್ಡ ಮಿಷನ್ ಟ್ರಿಪ್ ಅನ್ನು ಪ್ಲಾನ್ ಮಾಡ್ತಾ ಇದ್ದಾನೆ. ಸುವಾರ್ತೆಯ ಯೋಜನೆಯ ಕಾರ್ಯವನ್ನು ಪೌಲನು ಪ್ಲಾನ್ ಮಾಡ್ತಾ ಇದ್ದಾನೆ. ಆದರೆ ದೇವರು ಹೇಳುತ್ತಿದ್ದಾನೆ, ನೀನು ಅಲ್ಲಿ ಹೋಗಬೇಡ, ನೀನು ಒಂದು ಸಣ್ಣ ಪಟ್ಟಣವಾಗಿರುವ ಫಿಲಿಪಿಗೆ ಹೋಗಬೇಕು. ದೇವರು ಈ ನಿರ್ಧಾರವನ್ನು ಬದಲಾಯಿಸಿದ್ದಕ್ಕೆ ಕಾರಣ ಏನಾಗಿದೆ? ದೇವರನ್ನು ಹುಡುಕುತ್ತಿದ್ದ ಒಂದು ಮಗಳು ಆ ಫಿಲಿಪಿ ಪಟ್ಟಣದಲ್ಲಿ ಇದ್ದಳು. ದೇವರನ್ನು ಹುಡುಕುತ್ತಿದ್ದ ಹೃದಯವು ಆ ಫಿಲಿಪಿ ಪಟ್ಟಣದಲ್ಲಿ. ದೇವರು ಹೇಳುತ್ತಿದ್ದಾನೆ, ನಾನು ಆರಿಸಿಕೊಂಡಿರುವ ಮಗಳು ಫಿಲಿಪಿ ಪಟ್ಟಣದಲ್ಲಿ ಇದ್ದಾಳೆ, ನನ್ನನ್ನು ಹುಡುಕುತ್ತಿದ್ದಾಳೆ. ಅವಳು ಸುವಾರ್ತೆಯನ್ನು ಕೇಳಬೇಕು, ಸತ್ಯವನ್ನು ಕೇಳಬೇಕು, ಅದು ಮಾತ್ರವಲ್ಲ, ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು. ದೇವರು ನಿಮ್ಮ ಹಿನ್ನೆಲೆಯನ್ನು ನೋಡುವವನಲ್ಲ ನನ್ನ ಸಹೋದರಿಯರೇ. ದೇವರನ್ನು ಹುಡುಕುವ ಹೃದಯ ನಿಮ್ಮಲ್ಲಿ ಇದ್ದರೆ ದೇವರು ಆತನ ಸೇವಕನ ಹೃದಯವನ್ನು ಬದಲಾಯಿಸಿ, ಎಷ್ಟು ದೊಡ್ಡ ಕೆಲಸವಿದ್ದರೂ ಸಹ ದೇವರು ಆ ಸೇವಕನನ್ನು ನಿಮ್ಮ ಬಳಿಗೆ ಕಳಿಸುವವನಾಗಿದ್ದಾನೆ. ನೀವು ಸುವಾರ್ತೆಯನ್ನು ಕೇಳುವ ಒಂದು ಅವಕಾಶವನ್ನು ದೇವರೇ ಮಾಡಿಕೊಳ್ಳುವವನಾಗಿದ್ದಾನೆ. ನೀವು ರಕ್ಷಣೆ ಹೊಂದುವ ಮಾರ್ಗವನ್ನು ದೇವರೇ ಓಪನ್ ಮಾಡುವವನಾಗಿದ್ದಾನೆ. ಅಕಸ್ಮಾತ್ ನಿಮ್ಮ ಹೃದಯ ಈ ದಿನ ದೇವರನ್ನು ಹುಡುಕುತ್ತಿದ್ದರೆ ನೀವು ಸೋತು ಹೋಗಬೇಡಿ. ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಖಂಡಿತವಾಗಿ ಮಾಡುವವನಾಗಿದ್ದಾನೆ. ಎರಡನೆಯ ವಿಷಯ, ದೇವರು ಕೊಂಡಿರುವ ಸ್ತ್ರೀಯರ ಕಿವಿಗಳು ದೇವರ ಮಾತನ್ನು ಕೇಳುತ್ತದೆ. ಲಿಡಿಯ ದೇವರ ಮಾತನ್ನು ಕೇಳುತ್ತಿದ್ದಳು. ಲಿಡಿಯ ಕೇವಲ ಮಾನಸಿಕವಾಗಿ ದೇವರನ್ನು ಹುಡುಕುತ್ತಿರಲಿಲ್ಲ. ಅವಳ ಮಾನಸಿಕವಾದ ವಿಷಯವನ್ನು ತೃಪ್ತಿಪಡಿಸುವುದಕ್ಕೆ ಅವಳು ದೇವರನ್ನು ಹುಡುಕುತ್ತಿರಲಿಲ್ಲ. ನಾಟ್ ಫಾರ್ ಇಮೋಷನಲ್ ರೀಸನ್ಸ್. ನಾನು ದೇವರನ್ನು ಕಂಡುಕೊಂಡರೆ ನನ್ನ ಇಮೋಷನಲ್ ಆಗಿ ನನಗೆ ಸಮಾಧಾನ ದೊರಕುತ್ತದೆ. ನೋ, ನಾಟ್ ಅಟ್ ಆಲ್. ಅವಳು ಮಾನಸಿಕವಾಗಿ ಹುಡುಕುತ್ತಿರಲಿಲ್ಲ. ಯಾಕೆಂದರೆ ಸೇವಕನಾದ ಪೌಲನು ದೇವರ ಸತ್ಯವನ್ನು ಹೇಳಿದ ತಕ್ಷಣ ಅವಳು ಕಿವಿಗೊಟ್ಟು ಆ ವಿಷಯವನ್ನು ಕೇಳಿದಳು. ದೇವರ ವಿಷಯವನ್ನು ಅವಳು ಅಲಕ್ಷ್ಯ ಮಾಡಲೇ ಇಲ್ಲ. ದೇವರು ಆರಿಸಿಕೊಂಡಿರುವ ಸ್ತ್ರೀಯರ ಹೃದಯ ದೇವರನ್ನು ಹುಡುಕುತ್ತದೆ. ಅದು ಮಾತ್ರವಲ್ಲ, ಅವರ ಕಿವಿಗಳು ದೇವರ ಮಾತುಗಳನ್ನು ಕೇಳುತ್ತದೆ. ಇದೇ ನಿಜವಾದ ಸ್ವಾತಂತ್ರ್ಯವನ್ನು ಹೊಂದಿರುವ ಸ್ತ್ರೀಯರ ಗುಣಲಕ್ಷಣವಾಗಿದೆ. ಅವರು ಸೈತಾನನ ಮಾತುಗಳನ್ನು ಕೇಳುವವರಲ್ಲ, ಲೋಕದ ಮಾತುಗಳನ್ನು ಕೇಳುವವರಲ್ಲ, ಅವರು ದೇವರ ಮಾತುಗಳನ್ನು ಕೇಳುವವರಾಗಿದ್ದಾರೆ. ಲೋಕವು ಹೇಳುತ್ತದೆ, ನಿನ್ನಿಂದ ಯಾವ ಕಾರ್ಯವೂ ಸಾಧ್ಯವಿಲ್ಲ, ನೀನು ಬಲಹೀನತೆಯಾಗಿದ್ದಿ, ನಿನ್ನಲ್ಲಿ ಯಾವ ಕಾರ್ಯವೂ ಸಾಧ್ಯವಿಲ್ಲ. ಆದರೆ ದೇವರು ಹೇಳುತ್ತಾನೆ, ನಾನು ಆರಿಸಿಕೊಂಡಿರುವ ವ್ಯಕ್ತಿಯಾಗಿದ್ದೀಯ, ನನ್ನ ಮಗಳೇ, ನಾನು ಆರಿಸಿಕೊಂಡಿರುವ ಮಗಳಾಗಿದ್ದಿ. ಇದೇ ದೇವರು ಹೇಳುವ ವಿಷಯ. ಸೈತಾನನು ನಿಮ್ಮ ಹಿನ್ನೆಲೆಯ ಬಗ್ಗೆ ಮಾತಾಡುತ್ತಾನೆ, ನೀವು ಮಾಡಿರುವ ಕೆಟ್ಟ ವಿಷಯಗಳ ಬಗ್ಗೆ ಮಾತಾಡುತ್ತಾನೆ. ಆದರೆ ದೇವರು, ನೀವು ನಿಜವಾದಿ ದೇವರಲ್ಲಿ ಬಂದರೆ, ನೀವು ರೂಪಾಂತರಗೊಂಡರೆ, ದೇವರು ನಿಮ್ಮ ಜೀವನವನ್ನು ಬದಲಾಯಿಸುತ್ತಾನೆ. going to change everything. ಆತ್ಮೀಕವಾದ ಸ್ತ್ರೀ, ಅವಳ ಹೃದಯ ದೇವರನ್ನು ಹುಡುಕುತ್ತದೆ. ಅದು ಮಾತ್ರವಲ್ಲ, ದೇವರ ಮಾತುಗಳಿಗೆ ಕಿವಿಗೊಡುತ್ತಾಳೆ. ಮೂರನೇದಾಗಿ, ದೇವರಿಂದ ಆರಿಸಲ್ಪಟ್ಟ ಸ್ತ್ರೀಯ ಹೃದಯ ದೇವರನ್ನು ಆರಾಧನೆ ಮಾಡುತ್ತದೆ. ಲಿಡಿಯ ಅನ್ಯ ಸ್ತ್ರೀಯಾಗಿದ್ದಾಳೆ, ಆದರೆ ದೇವರನ್ನು ಆರಾಧನೆ ಮಾಡುವ ಆ ಜ್ಞಾನ ಯಾರು ಅವಳಿಗೆ ನೀಡಿದರು? ಅವಳ ವಚನದಲ್ಲಿ ನೋಡುತ್ತೇವೆ, ದೇವರನ್ನು ಆರಾಧನೆ ಮಾಡುವ ಸ್ಥಳದಲ್ಲಿ ಅವಳು ಇದ್ದಳು.
ಯಾರು ಈಕೆಗೆ ಈ ಜ್ಞಾನವನ್ನು ನೀಡಿದರು? ಹೇಗೆ ಇವಳಿಗೆ ಈ ಜ್ಞಾನ ಬಂದಿತ್ತು? ಯೆಹೋವನೇ ನಿಜವಾದ ದೇವರು ಎಂಬ ವಿಷಯ ಆಕೆಗೆ ಹೇಗೆ ತಿಳಿಯ ಬಂದಿತ್ತು? ಇದೇ ದೇವರ ಕಾರ್ಯವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಈ ವಚನದಲ್ಲಿ ಹೇಳುತ್ತೇವೆ, ದೇವರೇ ಅವಳ ಹೃದಯದಲ್ಲಿ ಕಾರ್ಯ ಮಾಡಿದನು. ಇಟ್ ಇಸ್ ಗಾಡ್ ಹೂ ಇಸ್ ವರ್ಕಿಂಗ್ ಇನ್ ಅವರ್ ಹಾರ್ಟ್. ದೇವರೇ ಅವಳು ದೇವರನ್ನು ಹುಡುಕುವಂತ ಒಂದು ಹೃದಯವನ್ನು ನೀಡಿದನು. ಯಾಕೆಂದರೆ ಅವಳು ಆರಿಸಲ್ಪಟ್ಟ ಸ್ತ್ರೀ ಆಗಿದ್ದಾಳೆ. ಒಂದು ಸ್ತ್ರೀ ದೇವರಿಂದ ಆರಿಸಲ್ಪಟ್ಟರೆ ಅವಳ ಹೃದಯ ದೇವರನ್ನು ಹುಡುಕುತ್ತದೆ. ಅದು ದೇವರ ಕಾರ್ಯವಾಗಿದೆ. ದೇವರ ಮಾತುಗಳನ್ನು ಕೇಳುವುದಕ್ಕೆ ದೇವರೇ ಆ ಕಿವಿಗಳನ್ನು ತೆರೆಯುತ್ತಾನೆ. ಅದು ಮಾತ್ರವಲ್ಲ, ಅವಳ ಹೃದಯವನ್ನು ಆರಾಧನೆ ಮಾಡುವುದಕ್ಕೆ ತೆರೆಯುತ್ತಾನೆ. ಈ ದಿನ ಸ್ತ್ರೀಯರು ಯಾರನ್ನು ಆರಾಧನೆ ಮಾಡುತ್ತಾರೆ? ಕೆಲವರು ಗಂಡನನ್ನು ಮಾಡುತ್ತಾರೆ, ಕೆಲಸವನ್ನು ಮಾಡುತ್ತಾರೆ, ಸ್ವಂತದವರನ್ನು ಮಾಡುತ್ತಾರೆ, ಅನೇಕ ಲೌಕಿಕವಾದ ವಿಷಯಗಳನ್ನು ಮಾಡುತ್ತಾರೆ. ಕೆಲವರು ಅವರೇ ಆರಾಧನೆ ಮಾಡುತ್ತಾರೆ. ಐ ಲವ್ ಮೈ ಸೆಲ್ಫ್. ಆ ರೀತಿಯಾದ ಅನೇಕ ವಿಷಯಗಳನ್ನು ಈ ದಿನ ನಾವು ಕೇಳಬಹುದು. ಅವರೇ ಆರಾಧನೆ ಮಾಡುವವರಾಗಿದ್ದಾರೆ. ನನ್ನ ಸೌಂದರ್ಯವನ್ನು ನೋಡಿ ಎಲ್ಲರೂ ಮೆಚ್ಚಬೇಕು. ಈ ರೀತಿಯಾದ ವಿಷಯಗಳನ್ನು ನಾವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡುವವರಾಗಿದ್ದೇವೆ. ಅನೇಕ ಸ್ತ್ರೀಯರು ಒಂದು ಕೆಟ್ಟ ವಿಷಯದ ಒಂದು ಭಾವಚಿತ್ರಗಳನ್ನು ಹಾಕುತ್ತಾರೆ, ಫೋಟೋಗ್ರಾಫ್ಸ್, ಕೆಲವು ಬೆತ್ತಲೆಯಾಗಿ ಎಕ್ಸ್ಪೋಸ್ ಮಾಡುವಂತಹ ಪಿಕ್ಚರ್ಗಳು. ಯಾಕೆಂದರೆ ಅವರಿಗೆ ಲೈಕ್ಸ್ ಬೇಕಾಗಿದೆ. ಈ ರೀತಿಯಾದ ವಿಷಯಗಳಲ್ಲಿ ಅನೇಕ ಸ್ತ್ರೀಯರು ಒಳಗಾಗಿದ್ದಾರೆ. ಸೈತಾನನು ಅನೇಕ ಸ್ತ್ರೀಯರನ್ನು ಬಂಧನದಲ್ಲಿ ಇಟ್ಟಿದ್ದಾನೆ. ಇದು ಆಲೋಚನೆ ಮಾಡುವ ವಿಷಯವಾಗಿದೆ ನನ್ನ ಸಹೋದರಿಯರೇ. ವೈ ಆರ್ ವಿ ಡೂಯಿಂಗ್ ದಿಸ್? ನಾವು ದೇವರ ಮಕ್ಕಳಾಗಿದ್ದರೆ, ನಾವು ದೇವರಿಂದ ಆರಿಸಲ್ಪಟ್ಟ ಜನರಾಗಿದ್ದರೆ, ದೇವರ ಗುರುತು ನಮ್ಮಲ್ಲಿ ಏನಾಗಿದೆ ಎಂಬ ವಿಷಯ ನನಗೆ ತಿಳಿದಿದ್ದರೆ, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಲೈಕ್ಸ್. ನಾನು ಮತ್ತೊಬ್ಬರನ್ನು ಮೆಚ್ಚಿಸುವ ಕಾರ್ಯದಲ್ಲಿ ಒಳಗಾಗುವುದಿಲ್ಲ. ದೇವರನ್ನು ಮೆಚ್ಚಿಸುವ ಕಾರ್ಯದಲ್ಲಿ ಒಳಗಾಗುತ್ತೇನೆ. ದೇವರ ಆರಾಧನೆಯಲ್ಲಿ ಒಳಗಾಗುತ್ತೇನೆ. ನಿಜವಾದ ಸ್ವಾತಂತ್ರ್ಯ ಅಂದರೆ ದೇವರ ರಕ್ಷಣೆಯನ್ನು ಪಡೆದುಕೊಳ್ಳುವುದು. ರಕ್ಷಣೆ ಪಡೆದುಕೊಳ್ಳುವಾಗ ನಾವು ದೇವರ ಮಕ್ಕಳಾಗಿ ಮಾರ್ಪಡುತ್ತೇವೆ. ಆಗ ದೇವರನ್ನು ಆರಾಧಿಸುವ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ. ಇದೇ ನಿಜವಾದ ಸ್ವಾತಂತ್ರ್ಯ. ಲಿಡಿಯ ಲೌಕಿಕವಾದ ಸ್ವಾತಂತ್ರ್ಯವನ್ನು ಹುಡುಕುತ್ತಿದ್ದರೆ ಕೇವಲ ಲೌಕಿಕವಾದ ವಿಷಯಗಳನ್ನು ಅವಳು ಪಡೆದುಕೊಳ್ಳುತ್ತಿದ್ದಳು. ಆದರೆ ಇವಳು ಆತ್ಮೀಕವಾದ ವಿಷಯವನ್ನು ಹುಡುಕುತ್ತಿದ್ದಳು. ಆದ ಕಾರಣ ಹೋಲಿಕೆ ಮಾಡದಂಥ ವಿಷಯವನ್ನು ಅವಳು ಪಡೆದುಕೊಂಡಳು. ಅಂದರೆ ಆತ್ಮೀಕವಾದ ವಿಷಯಗಳನ್ನು ಅವಳು ಪಡೆದುಕೊಂಡಳು. ಲಿಡಿಯಳ ಹೃದಯ ದೇವರನ್ನು ಹುಡುಕುತ್ತಿತ್ತು. ಅವಳ ಕಿವಿಗಳು ದೇವರ ಮಾತನ್ನು ಕೇಳುತ್ತಿತ್ತು. ಅದು ಮಾತ್ರವಲ್ಲ, ಅವಳು ದೇವರನ್ನು ಆರಾಧನೆ ಮಾಡುವ ಸ್ತ್ರೀಯಾಗಿದ್ದಳು. ಅವಳು ಆರಾಧನೆ ಅಂದರೆ ಕೇವಲ ಹಾಡುಗಳನ್ನು ಹಾಡುವುದಲ್ಲ ನನ್ನ ಪ್ರಿಯ ಸಹೋದರಿಗಳೇ. ದೇವರ ವಿಷಯಗಳಿಗೆ ಮುಖ್ಯತ್ವ ಕೊಡುವುದು, ದೇವರ ಸೇವೆಯನ್ನು ಮಾಡುವುದೇ ಆರಾಧನೆಯಾಗಿದೆ. ಲಿಡಿಯ ದೇವರಿಂದ ಆರಿಸಲ್ಪಟ್ಟ ಸ್ತ್ರೀಯಾಗಿದ್ದಳು. ನಾಲ್ಕನೇ ವಿಷಯ, ಅವಳ ಜೀವನದಲ್ಲಿ ನಡೆದ ನಾಲ್ಕನೇ ವಿಷಯ, ಅವಳು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡಳು. ಲಿಡಿಯ ದೇವರಿಂದ ಆರಿಸಲ್ಪಟ್ಟ ಸ್ತ್ರೀಯಾಗಿದ್ದ ಕಾರಣ ಅವಳಿಗೆ ಜ್ಞಾನದ ಕೊರತೆ ಇರಲಿಲ್ಲ. ಅವಳು ಜ್ಞಾನದಲ್ಲಿ ತುಂಬಿದ ಒಂದು ಸ್ತ್ರೀಯಾಗಿದ್ದಳು. ಈಕೆ ಪ್ರಬಲವಾದ ಒಂದು ವ್ಯಾಪಾರಿಯಾಗಿದ್ದಳು. ಶಿ ವಾಸ್ ಅ ಬಿಸ್ನೆಸ್ ವಿಮೆನ್. ಆ ಕಾಲದಲ್ಲಿ ಪುರುಷರ ದಬ್ಬಾಳಿಕೆಯಲ್ಲಿ ಇದ್ದಂಥ ಒಂದು ಪರಿಸ್ಥಿತಿ. ಸ್ತ್ರೀಯರು ಪುರುಷರ ದಬ್ಬಾಳಿಕೆಯಲ್ಲಿ ಇದ್ದರು. ಅಂದರೆ ಗಂಡಸರು ಮಾತ್ರ ಆ ಲೀಡರ್ಶಿಪ್ ರೋಲ್ಗಳಲ್ಲಿ ಇದ್ದರು. ಆದರೆ ಒಂದು ಸ್ತ್ರೀ ಒಂದು ಪ್ರಬಲವಾದ ಒಂದು ವ್ಯಾಪಾರದಲ್ಲಿ ಒಳಗಾಗಬೇಕೆಂದರೆ ಮಸ್ಟ್ ಹ್ಯಾವ್ ಹ್ಯಾಡ್ ಲಾಟ್ ಆಫ್ ವಿಸ್ಡಮ್. ಅವಳು ಜ್ಞಾನವುಳ್ಳ ಸ್ತ್ರೀಯಾಗಿ ಇದ್ದಳು. ಈಕೆ ಜ್ಞಾನವಿದ್ದ ಕಾರಣ ಅವಳು ಪ್ರಬಲವಾದ ವಿಷಯದಲ್ಲಿ ಒಳಗಾಗಿದ್ದಳು. ಅದು ಮಾತ್ರವಲ್ಲ, ಈಕೆಯಲ್ಲಿ ಜ್ಞಾನವಿದ್ದ ಕಾರಣ ಅವಳು ಸತ್ಯವನ್ನು ಸ್ವೀಕಾರ ಮಾಡಿದಳು. ಸತ್ಯವನ್ನು ಕೇಳಿದ ತಕ್ಷಣ ಅದನ್ನು ಸ್ವೀಕಾರ ಮಾಡಿದಳು. ಅದು ಮಾತ್ರವಲ್ಲ, ಅವಳು ದೈವಿಕ ಜ್ಞಾನವನ್ನು ಹೊಂದಿದ್ದಾಳೆ. ಆದ ಕಾರಣ ದೇವರ ವಿಷಯವನ್ನು ಅವಳು ನಿರ್ಲಕ್ಷ್ಯ
ಮಾಡಲಿಲ್ಲ. ಲಿಡಿಯ ಜ್ಞಾನವುಳ್ಳ ಸ್ತ್ರೀಯಾಗಿದ್ದ ಕಾರಣ ಅವಳು ಅನೇಕರಿಗೆ ಪ್ರಭಾವ ಬೀರುವ ವ್ಯಕ್ತಿಯಾಗಿ ಏನೋ ದೇವರ ವಿಷಯವನ್ನು ಸ್ವೀಕಾರ ಮಾಡುವುದಕ್ಕೆ ದೈವಿಕ ಜ್ಞಾನ ಇರಬೇಕು. ಈ ದಿನ ಅನೇಕರು ದೈವಿಕ ವಿಷಯವನ್ನು ಸ್ವೀಕಾರ ಮಾಡುತ್ತಿಲ್ಲ, ಯಾಕೆಂದರೆ ಅವರಲ್ಲಿ ಜ್ಞಾನವಿಲ್ಲ. ಅಜ್ಞಾನ ವ್ಯಕ್ತಿ ದೇವರನ್ನು ತಿರಸ್ಕಾರ ಮಾಡುತ್ತಾಳೆ. ಆದರೆ ದೈವಿಕ ಜ್ಞಾನವುಳ್ಳ ಸ್ತ್ರೀ ದೈವಿಕ ವಿಷಯವನ್ನು ಸ್ವೀಕಾರ ಮಾಡುತ್ತೇವೆ. ಇಲ್ಲಿ ನೋಡುತ್ತೇವೆ, ಅವಳು ಮೊದಲನೇದಾಗಿ ರಕ್ಷಣೆ ಹೊಂದುತ್ತಾಳೆ. ರಕ್ಷಣೆ ಹೊಂದಿದ ಮೇಲೆ ನಿಜವಾದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತಾಳೆ. ಅದು ಮಾತ್ರವಲ್ಲ, ದೈವಿಕ ವಿಷಯಕ್ಕೆ ಕಿವಿಗೊಡುತ್ತಾಳೆ. ಅದು ಮಾತ್ರವಲ್ಲ, ವಿಧೇಯರಾಗುತ್ತಿದ್ದಾಳೆ. ಆ ವಿಧೇಯತ್ವವನ್ನು ಕಾರ್ಯರೂಪದಲ್ಲಿ ಅವರು ವ್ಯಕ್ತಪಡಿಸುತ್ತಿದ್ದಾಳೆ. ಅಂದರೆ ದೀಕ್ಷಾಸ್ಥಾನದ ಮೂಲಕ ಅವಳು ವ್ಯಕ್ತಪಡಿಸುತ್ತಿದ್ದಾಳೆ. ನೀವು ನಿಜವಾಗಿ ದೇವರಿಂದ ಆರಿಸಲ್ಪಟ್ಟವರಾಗಿದ್ದರೆ ನನ್ನ ಸಹೋದರಿಗಳೇ, ನೀವು ದೇವರ ಕಾರ್ಯದಲ್ಲಿ, ದೇವರಿಗೆ ವಿಧೇಯತ್ವ ಆಗುವ ಕಾರ್ಯದಲ್ಲಿ ಒಳಗಾಗುತ್ತೀರ. ಈ ವಿಷಯಗಳಲ್ಲಿ ನೀವು ಹಿಂಜರುಗುವುದೇ ಇಲ್ಲ. ದೇವರ ಕಾರ್ಯವೇ ನಿಮ್ಮ ಮುಖ್ಯ ವಿಷಯವಾಗಿರುತ್ತದೆ. ಅದು ಮಾತ್ರವಲ್ಲ, ದೇವರಿಗೆ ವಿಧೇಯತ್ವ ಆಗುವುದೇ ನಿಮ್ಮ ಜೀವನದ ಉದ್ದೇಶವಾಗಿರುತ್ತೆ. ಅಕಸ್ಮಾತ್ ನೀವು ದೇವರಿಂದ ಆರಿಸಲ್ಪಟ್ಟ ಸ್ತ್ರೀ ಆಗಿದ್ದರೆ, ಇಫ್ ನಾಟ್, ಯು ಮೇ ನಾಟ್ ಗಿವ್ ಇಂಪಾರ್ಟೆಂಟ್ ಟು ಸಚ್ ಥಿಂಗ್. ಲಿಡಿಯ ದೀಕ್ಷಾಸ್ಥಾನವನ್ನು ಪಡೆದುಕೊಂಡಳು. ಅದು ಮಾತ್ರವಲ್ಲ, ಆಕೆಯ ಮುಖಾಂತರ ಅವಳ ಕುಟುಂಬವೂ ಕೂಡ ದೀಕ್ಷಾಸ್ಥಾನ. ಲಿಡಿಯ ಆತ್ಮಿಕ ಸ್ತ್ರೀಯ ಉದಾಹರಣೆಯಾಗಿದ್ದಾಳೆ. ಅವಳ ಕುಟುಂಬದವರು ಏನು ಹೇಳುತ್ತಾರೆ ಎಂಬ ಆಲೋಚನೆ ಮಾಡಲಿಲ್ಲ. ನಾನು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡರೆ ನನ್ನ ಗಂಡ ಏನು ಹೇಳುತ್ತಾನೆ, ನನ್ನ ಮಕ್ಕಳು ಏನು ಹೇಳುತ್ತಾರೆ, ಆ ವಿಷಯವನ್ನು ಅವಳು ಆಲೋಚನೆ ಮಾಡಲಿಲ್ಲ. ಯಾಕೆಂದರೆ ಅವಳಲ್ಲಿ ಜ್ಞಾನವಿತ್ತು. ಶಿ ಥಾಟ್ ಅಹೆಡ್. ಅವಳ ಕುಟುಂಬ ಬದಲಾವಣೆಯಾಗಬಹುದು ಎಂಬ ಆಲೋಚನೆಯಲ್ಲಿ ಅವಳು ದೇವರಿಗೆ ವಿಧೇಯತ್ವವಾದಳು. ಅವಳು ವಿಧೇಯಲಾಗಿ ಅವಳು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡಳು. ಅವಳ ಮೂಲಕ ಅವಳ ಕುಟುಂಬವು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡು ರಕ್ಷಣೆಯ ಮಾರ್ಗದಲ್ಲಿ ಬಂತು. ಲಿಡಿಯಾಳ ಮೂಲಕ ಲಿಡಿಯಾಳ ಜೀವನ ಮಾತ್ರ ಬದಲಾವಣೆ ಆಗಲಿಲ್ಲ, ಅವಳ ಕುಟುಂಬ ಜೀವನದ ಕೂಡ ಬದಲಾವಣೆಯಾಯಿತು. ಅದು ಮಾತ್ರವಲ್ಲ, ಸಮಾಜ ಬದಲಾವಣೆಯಾಯಿತು. ನನ್ನ ಪ್ರಿಯ ಸಹೋದರಿಗಳೇ, ಸ್ತ್ರೀಯರ ಬಲ ಸಾಧಾರಣ ಬಲವಲ್ಲ. ಇವರು ಸಾಧಾರಣ ವ್ಯಕ್ತಿಗಳು ಅಲ್ಲ. ಅವರು ಒಬ್ಬ ಜೀವನದಲ್ಲಿ ಪ್ರಭಾವ ಬೀರುವ ಬಲವನ್ನು ದೇವರನ್ನು ಹೊಂದಿದ್ದಾರೆ, ದೇವರಿಂದ ಹೊಂದಿದ್ದಾರೆ. ದೇ ಕ್ಯಾನ್ ಇನ್ಫ್ಲೂಯೆನ್ಸ್ ಎನಿವನ್. ದೇ ಹ್ಯಾವ್ ಅ ಪವರ್ ಟು ಇನ್ಫ್ಲೂಯೆನ್ಸ್. ಆದ ಕಾರಣ ಜ್ಞಾನವುಳ್ಳ ಸ್ತ್ರೀ, ಆತ್ಮಿಕವಾದ ಸ್ತ್ರೀ ಒಳ್ಳೆ ಪ್ರಭಾವವನ್ನು ಬೀರುತ್ತಾಳೆ. ಆಕೆಯ ಕುಟುಂಬಗಳಿಗೆ, ಅದು ಮಾತ್ರವಲ್ಲ, ಸಮಾಜಕ್ಕೆ ಆತ್ಮಿಕ ಪ್ರಭಾವವನ್ನು ಬೀರುತ್ತಾಳೆ. ಆದರೆ ಅಜ್ಞಾನದ ಒಂದು ಸ್ತ್ರೀ ಲೌಕಿಕವಾದ ವಿಷಯಗಳಿಗೆ ಮುಖ್ಯತ್ವ ಕೊಡುತ್ತಾಳೆ. ಜ್ಞಾನೋಕ್ತಿಗಳು 14:1. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟುವವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುತ್ತಾಳೆ. ಸ್ತ್ರೀಯರಲ್ಲಿ ದೈವಿಕ ಜ್ಞಾನವಿರುವಾಗ ದೈವಿಕ ಮನೆ ಬೆಳೆಯುತ್ತದೆ. ಆ ದೈವಿಕ ಜ್ಞಾನ ಬೇಕೆಂದರೆ ಆ ಸ್ತ್ರೀ ದೇವರಲ್ಲಿ ಬೆಳೆಯಬೇಕು, ದೇವರಿಗೆ ವಿಧೇಯಳಾಗಬೇಕು, ದೇವರ ವಾಕ್ಯಕ್ಕೆ ವಿಧೇಯಳಾಗಬೇಕು. ಆದರೆ ದೈವಿಕ ಜ್ಞಾನವಿಲ್ಲದೆ ಇರುವ ಸ್ತ್ರೀ ಮನೆಯನ್ನು ಮುರಿದು ಹಾಕುತ್ತಾಳೆ. ದಟ್ ಈಸ್ ದ ಟ್ರೂತ್. ಲಿಡಿಯ ಜ್ಞಾನವುಳ್ಳ ಸ್ತ್ರೀಯಾಗಿದ್ದಳು. ಆದ ಕಾರಣ ರಕ್ಷಣೆಯ ಮಾರ್ಗದಲ್ಲಿ ಬಂದಳು. ಅದು ಮಾತ್ರವಲ್ಲ, ಅವಳ ಮೂಲಕ ಅವರ ಮನೆಯವರು ರಕ್ಷಣೆಯ ಮಾರ್ಗದಲ್ಲಿ ಬಂದರು. ಇದೇ ಜ್ಞಾನವುಳ್ಳ ಸ್ತ್ರೀಯ ಗುರುತಾಗಿದೆ, ಆತ್ಮಿಕ ಸ್ತ್ರೀಯ ಗುರುತಾಗಿದೆ, ದೇವರಿಂದ ಆರಿಸಲ್ಪಟ್ಟ ಸ್ತ್ರೀಯ ಗುರುತಾಗಿದೆ, ನಿಜವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರುವ ಸ್ತ್ರೀಯ ಗುರುತಾಗಿದೆ. ವಾಟ್ ಅಬೌಟ್ ಯು, ಮೈ ಡಿಯರ್ ಸಿಸ್ಟರ್ಸ್? ನೀವು ದೈವಿಕ ಜ್ಞಾನವನ್ನು ಹೊಂದಿಕೊಂಡಿದ್ದೀರೋ? ನಿಮ್ಮಲ್ಲಿ ಜ್ಞಾನವಿದೆಯೋ? ನಿಮ್ಮಲ್ಲಿ ಜ್ಞಾನವಿದ್ದರೆ ನೀವು ದೇವರ ವಿಷಯವನ್ನು ಅಲಕ್ಷ್ಯ ಮಾಡುವುದಿಲ್ಲ. ನೀವು ದೇವರ ವಿಷಯಕ್ಕೆ ವಿಧೇಯರಾಗುತ್ತೀರಿ. ಅವಳು ರಕ್ಷಣೆಯಲ್ಲಿ ಬಂದಿದ್ದಾಳೆ. ಈಗ ಅವಳ ಕುಟುಂಬದವರು ಕೂಡ ರಕ್ಷಣೆಯಲ್ಲಿ ಬಂದಿದ್ದಾರೆ. ಸಚ್ ಅ ಬ್ಯೂಟಿಫುಲ್ ಡೇ. ಆತ್ಮಿಕವಾದ ಸ್ತ್ರೀ.
5ನೇ ವಿಷಯ ಇಲ್ಲಿ ನೋಡುತ್ತೇವೆ, ಲಿಡಿಯಾಳ ಮನೆ ಆರಾಧನೆಗಾಗಿ ತೆರೆಯಿತು. ಹೌಸ್ ವಾಸ್ ಓಪನ್ ಫಾರ್ ಮಿನಿಸ್ಟ್ರಿ. ಸಭೆ ಇವಳ ಮನೆಯ ಮೂಲಕ ಪ್ರಾರಂಭವಾಯಿತು. ಲಿಡಿಯಾ ಅವಳ ಕುಟುಂಬಕ್ಕೆ ಮಾತ್ರ ಆಶೀರ್ವಾದವಾಗಿ ಮಾರ್ಪಡಲಿಲ್ಲ, ಅನೇಕರು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂತಹ ಒಂದು ಪಾತ್ರೆಯಾಗಿ ಮಾರ್ಪಟ್ಟಳು. ಅನೇಕ ಮನೆಯ ಆಕೆಯ ಮನೆಯ ಬಾಗಿಲು ದೇವರ ಕಾರ್ಯಗಳಿಗಾಗಿ ತೆರೆಯಿತು. ಇದೇ ದೇವರಿಂದ ಆರಿಸಲ್ಪಟ್ಟ ಒಂದು ಸ್ತ್ರೀಯ ಗುಣಲಕ್ಷಣವಾಗಿದೆ. ಈ ಆತ್ಮೀಕ ಸ್ತ್ರೀ ಮಾಡುವ ಕಾರ್ಯವಾಗಿದೆ. ಒಂದು ಆತ್ಮೀಕ ಸ್ತ್ರೀ ದೇವರಿಂದ ಒಂದು ವರವನ್ನು ಪಡೆದುಕೊಂಡಿರ್ತಾಳೆ. ಅದೇನೆಂದರೆ ಅತಿಥಿ ಸತ್ಕಾರ, ಹಾಸ್ಪಿಟಾಲಿಟಿ. ಈ ವರ ಒಂದು ಸ್ತ್ರೀಯಲ್ಲಿ ಇಲ್ಲದಿದ್ದರೆ ಯಾರು ಒಬ್ಬರ ಮನೆಗೆ ಬರುವುದಕ್ಕೆ ಇಷ್ಟವೇ ಪಡುವುದಿಲ್ಲ. ಆದ ಕಾರಣ ಈ ವರ ದೇವರಿಂದ ಬರುವ ವರವಾಗಿದೆ. ಯಾಕೆಂದರೆ ಅನೇಕ ಸ್ತ್ರೀಯರಲ್ಲಿ ಈ ವರವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಅವರ ಮನೆಗೆ ಹೋಗುವುದಕ್ಕೆ ಇಷ್ಟವೇ ಆಗುವುದಿಲ್ಲ. ಅವರ ಮನೆಯಲ್ಲಿ ಹೋಗುವಾಗ ಅತಿಥಿ ಸತ್ಕಾರವೇ ಇರುವುದಿಲ್ಲ. ದೆನ್ ಯು ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಬ್ಯಾಕ್ ಅಗೇನ್. ಆದರೆ ಲಿಡಿಯಾ ದೈವಿಕ ಸ್ತ್ರೀಯಾಗಿದ್ದಳು, ಆದ ಕಾರಣ ಈ ವರವನ್ನು ಪಡೆದುಕೊಂಡಿದ್ದಳು. ಈ ರೀತಿಯಾದ ಸ್ತ್ರೀಯರನ್ನು ನೋಡುವುದು ಬಹಳ ಕಷ್ಟವಾದ ವಿಷಯವಾಗಿದೆ. ಲಿಡಿಯಾಗೆ ಕುಟುಂಬವಿತ್ತು, ಕೆಲಸವಿತ್ತು, ಮಕ್ಕಳಿದ್ದರು, ಅನೇಕ ಜವಾಬ್ದಾರಿಗಳಿದ್ದರು. ಆದರೂ ಕೂಡ ಅವಳು ದೇವರ ವಿಷಯವನ್ನು ನಿರ್ಲಕ್ಷ್ಯ ಮಾಡಲಿಲ್ಲ, ದೇವರ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಲೇ ಇಲ್ಲ. ಇದೇ ಆತ್ಮೀಕ ಸ್ತ್ರೀಯ ಗುರುತಾಗಿದೆ, ದೇವರಿಂದ ಆರಿಸಲ್ಪಟ್ಟ ಸ್ತ್ರೀಯರ ಗುಣಲಕ್ಷಣವಾಗಿದೆ. ಈ ದಿನ ನೀವು ಯಾವ ಸ್ವಾತಂತ್ರ್ಯಕ್ಕಾಗಿ ಓಡುತ್ತಿದ್ದೀರಾ ನನ್ನ ಸಹೋದರರೇ? ಕೇವಲ ಭೌತಿಕವಾದ ಸ್ವಾತಂತ್ರ್ಯಕ್ಕಾಗಿ ಓಡುತ್ತಿದ್ದೀರೋ ಅಥವಾ ನಿಜವಾದ ವಿಮೋಚನೆಗಾಗಿ ನೀವು ಓಡುತ್ತಿದ್ದೀರಾ? ಸ್ತ್ರೀಯರಿಗೆ ಬಹಳ ಬಲವಿದೆ. ದೇ ಹ್ಯಾವ್ ಲಾಟ್ ಆಫ್ ಪವರ್ ಟು ಇನ್ಫ್ಲೂಯೆನ್ಸ್, ಚೇಂಜ್ ದ ಸೊಸೈಟಿ. ರೀಸೆಂಟ್ಲಿ ಒಬ್ರು ಹೇಳಿದ್ರು, ಒಂದು ಪುರುಷನನ್ನು ನೀವು ವಿದ್ಯಾಭ್ಯಾಸ ಕೊಟ್ಟರೆ ಮೇ ಬಿ he will be benefit to himself and family. ಆದರೆ ಒಂದು ಸ್ತ್ರೀ ವಿದ್ಯಾಭ್ಯಾಸ ಹೊಂದಿದರೆ ಅವಳು ಸಮಾಜವನ್ನು ಬದಲಾವಣೆ ಮಾಡುತ್ತಾಳೆ. ದಟ್ ಈಸ್ ವಾಟ್ ಯುವರ್ ಪವರ್. ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್ಸ್, ನಿಮ್ಮ ಬಲ ನಿಮಗೆ ಗೊತ್ತಿಲ್ಲ. ನೀವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಿ. ಆದ ಕಾರಣ ಆತ್ಮೀಕ ಸ್ತ್ರೀಯಾಗಿ ನೀವು ಮಾರ್ಪಟ್ಟರೆ ನೀವು ಸಮಾಜವನ್ನು ಬದಲಾವಣೆ ಮಾಡಬಹುದು, ನಿಮ್ಮ ಸುತ್ತಮುತ್ತಲು ಜನರನ್ನು ಬದಲಾವಣೆ ಮಾಡಬಹುದು, ನಿಮ್ಮ ಕುಟುಂಬವನ್ನು ನೀವು ಬದಲಾವಣೆ ಮಾಡಬಹುದು. ಅನೇಕ ವರ್ಷಗಳು ಸ್ತ್ರೀಯರ ದಿನಾಚರಣೆಯನ್ನು ನೀವು ಆಚರಿಸಿರಬಹುದು. ಆದರೆ ಈ ವರ್ಷ ವ್ಯತ್ಯಾಸವಾಗಿರಲಿ, ಅದು ಆತ್ಮೀಕ ಸ್ತ್ರೀಯರ ದಿನಾಚರಣೆಯಾಗಿ ಮಾರ್ಪಡಲಿ. ನಿಜವಾದ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಸ್ತ್ರೀಯರ ದಿನಾಚರಣೆಯಾಗಿರಲಿ, ನೀವು ಆಚರಿಸಿರಿ. ಲೋಕಕ್ಕೆ ವಿಮೋಚನೆ ಹೊಂದಿರುವ ಸ್ತ್ರೀಯರ ಅಗತ್ಯವಿದೆ, ಕುಟುಂಬಗಳಿಗೆ ಆತ್ಮೀಕ ಸ್ತ್ರೀಯರ ಅಗತ್ಯವಿದೆ, ಸಮಾಜಕ್ಕೆ ಜ್ಞಾನವುಳ್ಳ ಸ್ತ್ರೀಯರ ಅಗತ್ಯವಿದೆ. ನಿಜವಾದ ಜ್ಞಾನ ದೇವರಿಂದ ಬರುತ್ತದೆ. ಆದ ಕಾರಣ ನೀವು ದೇವರನ್ನು ಹುಡುಕಿದರೆ ದೈವಿಕ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ. ಆಗ ನೀವು ಮಾತ್ರ ಬದಲಾವಣೆ ಆಗುವುದಿಲ್ಲ, ನಿಮ್ಮ ಕುಟುಂಬ ಕೂಡ ಬದಲಾವಣೆ ಆಗುತ್ತದೆ. ನಿಮ್ಮ ಕುಟುಂಬ ಮಾತ್ರ ಬದಲಾವಣೆ ಆಗುವುದಿಲ್ಲ, ಸಮಾಜ ಬದಲಾವಣೆ ಆಗುತ್ತದೆ. ಇನ್ನು ಅನೇಕ ಸಭೆಗಳು ಬೆಳೆಯಬೇಕು. ಲಿಡಿಯಾ ಫಿಲಿಪ್ಪಿ ಸಭೆ ಬೆಳೆಯುವುದಕ್ಕೆ ಕಾರಣಳಾದ. ಇನ್ನು ಅನೇಕ ಸ್ತ್ರೀಯರು ಬೆಳೆಯಬೇಕು, ಆಗ ಅನೇಕ ಸಭೆಗಳು ಬೆಳೆಯುತ್ತದೆ. ಈ ರೀತಿಯಾದ ಲಿಡಿಯಾಳ ಹಾಗೆ ಇರುವ ಸ್ತ್ರೀಯರು ಇನ್ನು ಲೋಕಕ್ಕೆ ಅಗತ್ಯವಾಗಿದ್ದಾರೆ. ಮೇ ಗಾಡ್ ಬ್ಲೆಸ್ ಯು ಮೈ ಡಿಯರ್ ಸಿಸ್ಟರ್ಸ್. ಹ್ಯಾಪಿ ವಿಮೆನ್ಸ್ ಡೇ. ಈ ವರ್ಷ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಅನೇಕರ ಜೀವನವನ್ನು ಬದಲಾವಣೆ ಮಾಡಿರಿ. ಅನೇಕರ ಜೀವನದಲ್ಲಿ ಆತ್ಮೀಕವಾದ ಪ್ರಭಾವವನ್ನು ಬೀರಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. God bless you and we will meet once again.